ನಮಸ್ಕಾರ ಎಲ್ಲರಿಗೂ. ಮಕ್ಕಳು ಸಂಜೆ ಏನಾದರೂ ತಿನ್ನೋಕಂತ ಕೇಳ್ತಾನೆ ಇರ್ತಾರೆ. ಒಮ್ಮೆ ಈ ಬ್ರೆಡ್ ಡೋನಟ್ನ ಟ್ರೈ ಮಾಡಿ ನೋಡಿ. ಟೇಸ್ಟ್ ಸೂಪರ್ ಆಗಿರುತ್ತೆ, ಮಕ್ಕಳು ಖಂಡಿತ ಇಷ್ಟಪಡ್ತಾರೆ. ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮೇಲೆ ಕಾಣಿಸಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಬ್ರೆಡ್ಡನ್ನು ತೆಗೆದುಕೊಂಡು ಈ ಥರ ಸೈಡಲ್ಲಿರೋ ಎಡ್ಜನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ಳಿ. ನೋಡಿ, ಈ ಥರ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಹಾಲು ಸೇರಿಸಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ. ಹಾಲು ಜಾಸ್ತಿ ಹಾಕೋಕೆ ಹೋಗಬೇಡಿ, ಅದು ನೀರಾಗ್ಬಿಡತ್ತೆ. ಸಪೋಸ್ ಎಲ್ಲಾದರೂ ನೀರಾದರೆ ಅಥವಾ ನಿಮ್ಮ ಹತ್ರ ಬ್ರೆಡ್ ಇಲ್ಲ ಅಂದರೆ ಮೈದಾನ ಸ್ವಲ್ಪ ಸೇರಿಸ್ಕೊಂಡು ಕಲಿಸ್ಕೊಳ್ಳಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಇವಾಗ ಎರಡೂ ಕೈಗೆ ಎಣ್ಣೆ ಅಥವಾ ತುಪ್ಪನ ಸವರಿಸ್ಕೊಂಡು ಅದರಲ್ಲಿ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಈ ಥರ ಡೋನಟ್ ಶೇಪಿಗೆ ಮಾಡಿ ಕಾದಿರೋ ಎಣ್ಣೆಗೆ ಬಿಡಿ. ಈ ತರ ಶೇಪ್ ಕೊಟ್ಟು ಕಾದಿರುವಂತ ಎಣ್ಣೆಗೆ ಹಾಕಿ ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈಸಿಯಾಗಿ ಮಾಡಬಹುದಾದ ಸ್ನ್ಯಾಕ್ಸ್ ಇದು, ಮಕ್ಕಳು ಖಂಡಿತ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ತರ ಫ್ರೈ ಆದ್ಮೇಲೆ ಡೈರಿ ಮಿಲ್ಕ್ ಅಥವಾ ಡಾರ್ಕ್ ಚಾಕ್ಲೇಟ್ ಅನ್ನ ಚಿಕ್ಕ ಪೀಸ್ ಆಗಿ ಕಟ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕಿ ಸ್ವಲ್ಪ ಹಾಲು ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇದಾದ್ಮೇಲೆ ಒಂದು ಪಾತ್ರೆಗೆ ನೀರು ಹಾಕಿ, ನೀರು ಕುದ್ತಾ ಇದ್ದಂತೆ ನಾವೇನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಚಾಕ್ಲೇಟ್ ಪೀಸಸ್ನ ಅದನ್ನ ಹಾಕಿ ಚಾಕ್ಲೇಟ್ ಮೆಲ್ಟ್ ಆಗೋ ತನಕ ಬೇಯಿಸ್ಕೊಳ್ಳಿ. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬಂದ್ರೆ ಸಾಕು. ಚಾಕ್ಲೇಟ್ ಮೆಲ್ಟ್ ಆಗ್ತಿದ್ದಂತೆ ನೀರೇನೋ ಸೇರಿಸಬೇಡಿ, ಅದು ಗಟ್ಟಿ ಆಗುತ್ತೆ. ಇದಾದ್ಮೇಲೆ ನಾವು ಮಾಡ್ಕೊಂಡಿರುವಂತ ಡೋನಟ್ನ ಒಂದು ಸೈಡಿಗೆ ಚಾಕ್ಲೇಟ್ ಸಿರಪ್ನ ಅದ್ದಿ ಈ ತರ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಈಸಿಯಾಗಿ ಮಾಡ್ಬೋದು ಇದನ್ನ. ನೀವು ಕೂಡ ಒಮ್ಮೆ ಇದನ್ನ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ, ಈ ತರ ಡಿಪ್ ಮಾಡಿದ್ಮೇಲೆ ಮೇಲ್ಗಡೆಗೆ ನಾನು ಇಲ್ಲಿ ಬಾದಾಮನ್ನ ಕ್ರಶ್ ಮಾಡಿ ಹಾಕಿದ್ದೀನಿ. ನೀವು ಬೇಕಿದ್ರೆ ವೈಟ್ ಚಾಕ್ಲೇಟ್ ಇರುತ್ತಲ್ಲ ಅದನ್ನ ಚಿಕ್ಕ ಕಟ್ ಮಾಡಿ ಪೀಸಸ್ ಅಲ್ಲಿ ಹಾಕ್ಬೋದು. ನೋಡಿ, ಈ ತರ. ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗಾದ್ರೆ ಮತ್ತೆ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.